ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ 6:45 7 ಆಗಿದೆ ಟೈಮು. ಆ್ಯಕ್ಚುಲಿ ಏನಂತಂದರೆ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ದೂರ ಏನಲ್ಲ, ನಮ್ಮ ಊರಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ನಮ್ಮ ಚನ್ನಗಿರಿಲೇ ಇವಾಗ ಎಕ್ಸಿಬಿಷನ್ ಹಾಕಿದ್ದಾರೆ. ತುಂಬ ದಿನ ಆಯಿತು, ಬಟ್ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ಅಮ್ಮ, ನಾನು, ಅತ್ತಿಗೆ, ಮಕ್ಕಳು, ದೊಡ್ಡಕ್ಕ ದೇವಿಕಾ ಆ್ಯಂಡ್ ವಿನಯ್. ಅರ್ಜುನ್ ಡೌಟು, ಬಂದರೆ ಅವನು ಜಾಯಿನ್ ಮಾಡಿಸ್ತೀನಿ. ಬಟ್ ಅಣ್ಣ ಬರ್ತಾ ಇಲ್ಲ ಇವತ್ತು, ಬಿಕಾಸ್ ಅಣ್ಣ ಫ್ರೆಂಡ್ಸ್ ಜೊತೆಗೆ ಮಂತ್ರಾಲಯ ಹೋಗಿದ್ದಾರೆ. ಸೊ ಹಾಗಾಗಿ ಅಣ್ಣ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇಲ್ಲ. ನಾವೆಷ್ಟು ಜನ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವಾಗ ಏನಿಲ್ಲ, ನಾನು ರೆಡಿ ಆಗಿದ್ದೆ. ಇವಾಗ ಫ್ಯಾಮಿಲಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಅವರೆಲ್ಲ ರೆಡಿ ಆದ್ಮೇಲೂ ಕೂಡ ನಾನು ಅವ್ರನ್ನ ಜಾಯಿನ್ ಮಾಡಿಸ್ತೀನಿ. ನಾ ಹೇಗೂ ರೆಡಿ ಆಗಿದ್ದೆ ಅಲ್ವಾ, ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಇಂಟ್ರೋ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡೆ. ಇವಾಗ ಹೊರಟಿದ್ದೀವಿ. ಅವರು ಹೊರಟ ಮೇಲೆ ಎಲ್ಲರನ್ನೂ ಜಾಯಿನ್ ಮಾಡಿಸ್ತೀನಿ. ಆ್ಯಂಡ್ ಹೋಗಿ ಏನೆಲ್ಲ ಗೇಮ್ಸ್ ಆಡ್ತೀವಿ, ಏನೆಲ್ಲ ತಿಂತೀವಿ, ಏನೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂತ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಫನ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್, ನಾನು ಮೊದಲೇ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ರಿಗಾರ್ಡಿಂಗ್ ಮೈ ವಿಡಿಯೋಸ್ ಯಾವ್ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ ಓರಿಯೆಂಟೆಡ್ ಆಗೋ ಕೂಡ ನಾನು ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ರೆಸ್ಪಾನ್ಸ್ ನನಗೆ ಮುಖ್ಯ, ಸೊ ಹಾಗಾಗಿ ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಈಗ ಬನ್ನಿ, ತಡ ಮಾಡೋದು ಬೇಡ. ಸೊ ಹೋಗೋಣ, ಲೇಟ್ ಆಗಿಬಿಡುತ್ತೆ. ಸೊ ಇವಾಗ ಎಲ್ಲರೂ ಜಾಯಿನ್ ಮಾಡಿಸ್ತೀನಿ. ಆ್ಯಂಡ್ ಏನೆಲ್ಲ ಮಾಡ್ತೀವಿ ಮೋಜು ಮಸ್ತಿ ಅನ್ನೋದನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಇದು ಒಂದು ಸಿಂಪಲ್ ಶಾರ್ಟ್ ವಿಡಿಯೋ ಆಗಿರುತ್ತೆ, ತುಂಬ ಲೆಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಶಾರ್ಟ್ ಆಗಿ ಇದನ್ನ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬನ್ನಿ, ಟೈಮ್ ಆಗುತ್ತೆ. ಸೊ ಹೊರಟ್ಬಿಟ್ಟು ಎಲ್ಲರನ್ನೂ ಕೂಡ ಇವಾಗ ವಿಡಿಯೋದಲ್ಲಿ ಜಾಯಿನ್ ಮಾಡಿಸ್ತೀನಿ. ಎಲ್ಲರೂ ಬಂದಾಗ ಎಲ್ಲರ ಜೊತೆನೂ ಕೂಡ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಎಲ್ಲರೂ ಹೊರಟಿದ್ದೀವಿ ಇವಾಗ. ಅಮ್ಮ, ಮಕ್ಕಳು, ಅತ್ತಿಗೆ ಆ್ಯಂಡ್ ದೊಡ್ಡಕ್ಕ ಅವ್ರ ಮನೆಯಿಂದ ಬಂದಿದ್ದಾರೆ. ಅವ್ರು ಆಲ್ರೆಡಿ ಬಸ್ ಸ್ಟಾಪಲ್ಲಿ ಇದ್ದಾರೆ, ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಗಾಡೀಲಿ ಕುತ್ಕೊಂಡು. ಸೊ ಅವ್ರನ್ನ ಇವಾಗ ಮೀಟ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀವಮ್ಮ? ಚನ್ನಗಿರಿ ಎಕ್ಸಿಬಿಷನ್. ನಮ್ಮ ಅಮ್ಮನ ಬಾಯಲ್ಲಿ ಕೇಳಿದ್ರಿ ಎಕ್ಸಿಬಿಷನ್ ಹೆಂಗೆ ಹೇಳ್ತಾರೆ? ಎಲ್ಲಿಗಮ್ಮ? ಇಲ್ಲ ಒಂದ್ಸರಿ ಹೇಳಿ ನೋಡೋಣ. ಅದೇ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂತ ಹೇಳಲ್ಲ, ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಸಮವ್ ಹೇಳ್ತಾರೆ, ಒಟ್ಟು ಪರವಾಗಿಲ್ಲ. ಬಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ನಮ್ಮಮ್ಮ. ಅಣ್ಣ ಯಾಕೆ ಬರ್ತಾ ಇಲ್ಲ? ಅಣ್ಣ ಮಂತ್ರಾಲಯಕ್ಕೆ ಹೋಗಿತ್ತಲ್ಲ ಮಧ್ಯಸ್ಥಾನಕ್ಕೆ. ಎಸ್, ಆಸ್ ಐ ಟೋಲ್ಡ್ ಅರ್ಲಿಯರ್, ಅಣ್ಣ ಫ್ರೆಂಡ್ ಜೊತೆ ಮಂತ್ರಾಲಯ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ನು ಜಾಯ್ನ್ ಆಗ್ತಾ ಇಲ್ಲ. ನಾವು ಇಷ್ಟೇ ಜನ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಆಲ್ರೆಡಿ ಎಕ್ಸಿಬಿಷನ್ ಆಗ್ಬಿಟ್ಟು, ಬಟ್ ನಾವು ಹೋಗಿರ್ಲಿಲ್ಲ. ಇವತ್ತು ಡಿಸೈಡ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಗೇಮ್ ಆಡ್ತೀವಿ ಆ್ಯಂಡ್ ಏನೆಲ್ಲ ತಿಂತೀವಿ, ಏನು ಮೋಜು ಮಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀವಿ. ಹೊರಡದಾ? ಓಕೆ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಹೊರಟಿದ್ದೀವಿ. ಆಸ್ ಯೂಶುವಲ್ ವಿನಯ್ ಹಾಯ್ ಹೇಳು. ಹಾಯ್. ನಮ್ಮಕ್ಕ ದೇವಿಕಾ ಹಾಯ್. ಹಾಯ್. ಎಲ್ಲರೂ ಹೊರಟಿದ್ದೀವಿ. ನಮ್ಮಮ್ಮ ನಮ್ಮ ಅತ್ತಿಗೆ ನಿಧಾನಕ್ಕೆ ನಡ್ಕೊಂಡ್ಬರ್ತಾ ಇದ್ದಾರೆ ಆಮೇಜೆ ಇಟ್ಕೊಂಡು. ನಮ್ಮ ಅಳಿಮಯ್ಯ ನನ್ನ ಜೊತೆ ಕೂತಿದ್ದಾನೆ. ಸೊ ಇನ್ನೇನು ಹೊರಡ್ತಾ ಇದ್ದೀವಿ. ಹೊರಟು ಹೋಗಿ ಸಖತ್ ಮಜಾ ಮಾಡೋದು. ಏನು ಕೊಡಿಸ್ತೀವಿ ನೀನು ನನಗೆ? ಕೋಡ್ಬಳೆ. ಆಮೇಲೆ ಅಷ್ಟರ ಕೊಡಿಸು ನೋಡೋಣ. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಕೋಡ್ಬಳೆ ಕೊಡಿಸ್ತೀನಿ ಅಂತ ಹೇಳಿದಾನೆ. ಅಷ್ಟರ ಕೊಡಿಸಿದ್ರೆ ಪ್ರಾಬಬ್ಲಿ ಒಪ್ಕೊಂಡ್ಬಿಡ್ತೀನಿ, ಇವನು ಮಾತಿಗೆ ಕರೆಕ್ಟಾಗಿ ನಡ್ಕೋತಾನೆ ಅಂತ. ಸಿಗುತ್ತೆ, ಕೋಡ್ಬಳೆ ಸಿಗಲ್ವಾ? ನೋಡೋಣ, ಸಿಕ್ಕಿದ್ರೆ ಕೊಡಿಸ್ತೀನಿ. ಸಿಕ್ಕುತ್ತೆ, ಮಾತು. ಸೊ ಇವಾಗ ಹೊರಡ್ತಾ ಇದೀವಿ, ಬನ್ನಿ ಹೋಗೋಣ. ಲೇಟ್ ಆಗ್ಬಿಡತ್ತಿಲ್ಲ ಅಂದ್ರೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಯಾರಿಗೆಲ್ಲ ಎಕ್ಸಿಬಿಷನ್ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಐ ಆಮ್ ಆಲ್ವೇಸ್ ವೈಟಿಂಗ್ ಟು ಒಂದು ಎಕ್ಸಿಬಿಷನ್ ಪ್ಲೇ ಮಾಡಲಿಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಸ್ಪೆಷಲಿ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತೀನಿ. ನನ್ನ ವ್ಲಾಗ್ಸ್ನೆಲ್ಲ ನೀವು ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನನಗೆ ಎಷ್ಟು ಫ್ಯಾಮಿಲಿ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ಒಂದು ಒಳ್ಳೆ ಕಂಫರ್ಟಬಿಲಿಟಿ ಸಿಗುತ್ತೆ, ಒಂದು ಒಳ್ಳೆ ಫೀಲ್ ಸಿಗುತ್ತೆ, ವೈಬ್ ಸಿಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಟೈಮ್ ತುಂಬ ಇಂಪಾರ್ಟೆಂಟ್. ಗಾಯ್ಸ್, ಫೈನಲಿ ಬಂದ್ವಿ ನಾವು. ಇವಾಗ ಫುಲ್ ಎಂಜಾಯ್ ಮಾಡೋದೇ. About to fade away, cause every time I wake up I feel like it's Monday. Something's going wrong with all the chemicals up in my brain. All of a sudden I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay.
Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then baby have a taste. All the highs and the lows, no you'll never be the same. I don't really wanna hurt you but I can't control the pain. If you're sticking by my side, maybe we could be okay. Okay, maybe you could be the change I need today. I promise that I've never felt this way. ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಗೇಮ್ ಬಂದುಬಿಟ್ಟು ಇದು ಮ್ಯೂಸಿಕಲ್ ಚೇರ್. ಸಖತ್ ಚೆನ್ನಾಗಿರುತ್ತೆ. ಇದಂತೂ ಎಲ್ಲೇ ಎಕ್ಸಿಬಿಷನ್ಗೆ ಹೋದ್ರೂ ಕೂಡ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಲ್ಲೆಲ್ಲ ಏನೋ ಮ್ಯೂಸಿಕ್ಸ್ನೆಲ್ಲ ಪ್ಲೇ ಮಾಡ್ತಿರ್ತಾರೆ ಆ್ಯಂಡ್ ಆ ಮ್ಯೂಸಿಕ್ಸ್ ಬೀಟ್ಸ್ ಹೆಂಗಿರುತ್ತೆ ಅಲ್ವಾ, ಲೈಕ್ ಸ್ಲೋ ಅಥವಾ ಹೈ ಪಿಚ್ಚಲ್ಲಿ ಇರುತ್ತೆ ಅಲ್ವಾ, ಆನ್ ದ ಬೇಸಿಸ್ ಆಫ್ ದಟ್ ಇಲ್ಲಿ ನಮ್ಮ ಮ್ಯೂಸಿಕಲ್ ಚೇರ್ಸನ್ನು ಕೂಡ ಏನೋ ಫಾಸ್ಟ್ ಮಾಡ್ತಾ ಇರ್ತಾರೆ. ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ ಮಾತ್ರ ನಿಜವಾಗ್ಲೂ. ನಾನಂತೂ ಎಷ್ಟು ಸಾಧ್ಯನೋ ಅಷ್ಟು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಹೋದಾಗ ಅಷ್ಟೇ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಬರಬೇಕು. ಹೆಂಗಿತ್ತು ಮ್ಯೂಸಿಕಲ್ ಚೇರು? ಸಕ್ಕದಾಗಿತ್ತು ಮಾತ್ರ. ಬೇಕು ಅಂತಾನೆ ಜಾಸ್ತಿ ಜೋರಿಡಿಸಿ ಆಡಿದ್ದೀವಿ. ಅದರಲ್ಲೂ ನಮ್ಮ ದೊಡ್ಡಕ್ಕ ಮತ್ತು ನಮ್ಮಮ್ಮ ಸಿಕ್ಕಾಪಟ್ಟೆ ಭಯಪಟ್ಟರು. ನಾವಿಬ್ರು ಗೊತ್ತಲ್ಲ ಫುಲ್ ಎಂಜಾಯ್ ಮಾಡಿದ್ದೀವಿ. ಸಕ್ಕದಾಗಿತ್ತು ಮಾತ್ರ ಅಲ್ಲ, ಫುಲ್ ಎಂಜಾಯ್ ಮಾಡಿದ್ದೀವಿ ಫ್ಯಾಮಿಲಿ ಜೊತೆ. ಸೊ ಇವಾಗ ಮಕ್ಕಳಾಡ್ತಾ ಇದ್ದಾರೆ. ಅದಾದಮೇಲೆ ನಾವು ನೋಡ್ಬೇಕು ಮತ್ತೆ ಏನಾಡಬೇಕು ಅಂತ. ಬಟ್ ಮ್ಯೂಸಿಕಲ್ ಚೇರ್ ಸೂಪರ್. ಈ ಥರ ಟೈಮ್ಗಳು ನಮಗೆ ಸಿಗೋದೇ ಕಷ್ಟ. ಅದರಲ್ಲೂ ಈಗಂತೂ ಎಲ್ಲರೂ ಕೂಡ ಹೆಕ್ಟಿಕ್ ಸ್ಕೆಡ್ಯೂಲಲ್ಲಿ ಇರ್ತಾರೆ, ಲೈಕ್ ಕಾಲೇಜು, ಕೆಲಸ, ಅದು ಇದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆದಷ್ಟು ಫ್ರೀ ಟೈಮನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಯಾವಾಗಲೂ ಕೂಡ ಅಷ್ಟೇ ನಮ್ಮ ಕೆಲಸ ಕಾರ್ಯ ಏನೇ ಇರಲಿ ಅದೆಲ್ಲದನ್ನು ಕೂಡ ಬದಿಗೊತ್ತಿ ನಮಗೆ ಅಂತ ಒಂದು ಟೈಮನ್ನು ನಾವು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಮೈಂಡಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗುತ್ತೆ. ನಾವು ಈ ಥರ ಆಚೆ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡೋದಾಗಿರ್ಬೋದು, ಅಥವಾ ಒಂದು ಫುಡ್ ಎಂಜಾಯ್ ಮಾಡೋದಾಗಿರ್ಬೋದು, ಒಂದು ಪ್ಲೇಸ್ನ ಎಂಜಾಯ್ ಮಾಡೋದಾಗಿರ್ಬೋದು, ಇಲ್ಲ ಒಂದು ಟೈಮ್ನ ಎಂಜಾಯ್ ಮಾಡೋದಾಗಿರ್ಬೋದು. ಈ ಥರ ಎಲ್ಲದೂ ಕೂಡ ತುಂಬ ಒಂದು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗುತ್ತೆ. ಅದರಲ್ಲೂ ನಾನು ಈ ಎಕ್ಸಿಬಿಷನ್ಗೆ ಹೋಗಿದ್ದ ದಿನ ಅಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಬಂದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಮನೆ ಒಳಗೇ ಒಂದು ಫ್ಯಾಮಿಲಿ ಒಟ್ಟಿಗೆ ಇರ್ತೀವಿ. ಆಚೆ ಹೋದಾಗ ಅಲ್ಲಿ ನೂರಾರು ಮಕ್ಕಳು, ನೂರಾರು ಫ್ಯಾಮಿಲಿಗನ್ನು ನಾವು ನೋಡ್ತಾ ಹೋಗ್ಬೋದು. ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಕ್ರಿಯೇಟಿವಿಟಿ ನೋಡ್ತಾ ಹೋಗ್ಬೋದು. ಸೊ ಇವತ್ತು ಕೂಡ ಅಷ್ಟೇ ನಾನು ಎಕ್ಸಿಬಿಷನ್ಗೆ ಹೋಗಿದ್ದ ದಿನ ವೆರೈಟಿ ಆಫ್ ಕಿಡ್ಸ್ನ ನೋಡಿದೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ರೀತಿಲಿ ಎಂಜಾಯ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು, ನಮ್ಮನೆ ಮಕ್ಕಳು ಕೂಡ ಅಷ್ಟೇ ಇಲ್ಲಿ ಬಂದಂಥ ಎಲ್ಲ ಗೇಮ್ಸ್ಗಳನ್ನು ಕೂಡ ಅವರು ಎಂಜಾಯ್ ಮಾಡ್ಕೊಂಡು ಆಡಿದ್ರು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈಗ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ನಿಜವಾಗ್ಲೂ ನನಗೆ ಏನಂತ ಗೊತ್ತಿಲ್ಲ. ಈ ಗೇಮ್ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿದ್ದು. ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ಪರವಾಗಿಲ್ಲ ಅನ್ನಿಸ್ತು. ಬಟ್ ಹೋಗ್ತಾ ನಿಜವಾಗ್ಲೂ ನನಗೆ ಬ್ಯಾಲೆನ್ಸೇ ಸಿಗಲಿಲ್ಲ. ಹಂಗಾಗಿ ನಾನು ಕ್ಯಾಮ್ ಆಫ್ ಮಾಡಿಬಿಟ್ಟೆ. ಬಿಕಾಸ್ ಫೋನೆಲ್ಲ ಬಿದ್ದೋಗ್ಬಿಟ್ರಿಲ್ಲ ಅನ್ನೋ ಭಯ ಸ್ಟಾರ್ಟ್ ಆಯಿತು ನನಗೆ. ಹಾಗಾಗಿ ಅದನ್ನು ಹಾಡ್ಕೊಂಡು ಬಂದ್ವಿ. ಬಟ್ ಅವೆವರ್ ಭಯ ಇದ್ದರೂ ಕೂಡ ಒಳ್ಳೆ ಥ್ರಿಲ್ ಸಿಕ್ತು ಅಂತ ಹೇಳ್ಬೋದು. ನಾನು ಏನು ಮಾಡ್ತೀನಿ ಅಂತಂದರೆ ಆದಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಅದು ಎಷ್ಟೇ ಭಯ ಇದ್ದರೂ ಕೂಡ ಓಕೆ ಫೈನ್ ಆಡೋಣ ಅಂದರೆ ಆಡೋಣ ಅಂದ್ಕೊಂಡು ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಮಕ್ಕಳು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲ ಥರದ್ದು ಗೇಮ್ಸನ್ನು ಕೂಡ ಅವರು ಯುಟಿಲೈಸ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಹೋಗಿದ್ದಂಥ ಎಕ್ಸಿಬಿಷನಲ್ಲಿ ತುಂಬ ಗೇಮ್ಸ್ ಇತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಲಿಮಿಟೆಡ್ ಇತ್ತು. ಬಟ್ ಲಿಮಿಟೆಡಲ್ಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ನಾವು ಯುಟಿಲೈಸ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ನೀವು ಹೋಗಿ ಈ ಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ವರ್ತ್ ಟೈಮ್ ಸ್ಪೆಂಡ್ ಅಂತ ಅನಿಸುತ್ತೆ. ಎಲ್ಲ ಗೇಮ್ಸ್ಗಳನ್ನು ಆಡ್ಕೊಂಡ್ವಿ. ಅದಾದಮೇಲೆ ನಾವು ಎಕ್ಸಿಬಿಷನ್ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಸೊ ಅಲ್ಲಿ ಸಿಗೋವಂಥ ಐಟಮ್ಸ್ಗಳನ್ನು ನಾವು ಅಂದರೆ ಫುಡ್ ಐಟಮ್ಸ್ಗಳನ್ನು ನಾವು ಟ್ರೈ ಮಾಡದೆ ಬರೋದೇ ಇಲ್ಲ. ಯಾಕಂತಂದರೆ ಅಲ್ಲಿ ಹೋದಾಗ ಎಲ್ಲ ಥರದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಅದೇನೋ ನಮಗೆ ಒಂದು ಇಂಟ್ರೆಸ್ಟ್. ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಒಂದು ಚುರುಮುರಿ ಮಾಡ್ತಾಯಿದ್ರು, ಮಂಡಕ್ಕಿ ಚುರುಮುರಿ. ಚೆನ್ನಾಗಿರುತ್ತೆ ಜಾತ್ರೆ ಈ ಥರ ಎಲ್ಲ ಜಾಗಗಳಲ್ಲಿ. ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಅವರು ಕೂಡ ಫಸ್ಟ್ ನಮಗೆ ಟೇಸ್ಟ್ ಕೊಟ್ಟರು. ಓಕೆನಾ, ಇದೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ನಿಮಗೆ ಅಂತ ಹೇಳಿದ್ರು. ಸೊ ನಾವು ತಿಂದ್ಬಿಟ್ಟು ಚೆನ್ನಾಗಿತ್ತು. ಬಟ್ ನಂಗೆ ಸ್ವಲ್ಪ ಲೆಮನ್ ಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಲೆಮನ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದೆ. ಹವೆವರ್ ಚೆನ್ನಾಗಿ ಮಾಡಿ ಕೊಟ್ಟರು. ತಿಂದ್ವಿ ಎಲ್ಲರೂ ಕೂಡ, ಎಲ್ರಿಗೂ ಇಷ್ಟ ಆಯಿತು. ಹೀಗೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನಾವು. ಒಂದಷ್ಟು ಐಟಮ್ಗಳನ್ನು ನಾವು ಇಲ್ಲಿ ಟೇಸ್ಟ್ ಮಾಡಿದ್ವಿ. ಬಟ್ ಎಲ್ಲದನ್ನೂ ಕೂಡ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ.
ಬಿಕಾಸ್ ಬರೀ ತಿನ್ನೋದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಆಗ್ಬೋದಲ್ವಾ. ಸೊ ಹಾಗಾಗಿ ಆದಷ್ಟು ಲಿಮಿಟೆಡಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಗೋಬಿ. ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ ಬಿಕಾಸ್ ಟೇಸ್ಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಹೌಎವರ್ ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆರ್ಡರ್ ಮಾಡಿದ್ವಿ, ತಗೊಂಡು ತಿಂದ್ವಿ. ಎಸ್ಪೆಷಲಿ ಇವತ್ತು ಟ್ರೈ ಮಾಡಿದ್ದು ಫುಡ್ ಐಟಮ್ಸು ನಮ್ಮನೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬೋದು. ಬಿಕಾಸ್ ಮಕ್ಕಳಂದರೆ ಅವರು ಕೇಳ್ತಾ ಇರ್ತಾರಲ್ವ, ಲೈಕ್ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮಕ್ಕಳಿಗೋಸ್ಕರ ಆರ್ಡರ್ ಮಾಡ್ತೀವಿ, ಅದ್ರ ಜೊತೆ ನಾವು ಕೂಡ ತಿಂತೀವಿ. ಸೊ ಹಿಂಗಾಗುತ್ತೆ. ಅದಾದಮೇಲೆ ಎಲ್ಲ ತಿಂದ್ಕೊಂಡು ನಾವು ಪುನಃ ಮತ್ತೆ ಎಕ್ಸಿಬಿಷನ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೂ ಒಂದಷ್ಟು ಗೇಮ್ಸ್ಗಳು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಇದು ತುಂಬ ದೊಡ್ಡ ಎಕ್ಸಿಬಿಷನ್ ಅಲ್ಲ, ಒಂದು ಸ್ಮಾಲ್ ಎಕ್ಸಿಬಿಷನ್ ಆಗಿತ್ತು. ಚೆನ್ನಾಗಿತ್ತು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಥರದ್ದು ಗೇಮ್ಸ್ ಆಡಿದ್ವಿ, ಮುಗೀತು. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೇಕ್ ಬೇಕಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋಗ್ತಾ ಇದ್ವಿ. ಕೇಕ್ ತೊಗೊಂಡು ಇವಾಗ ಮನೆಗೆ ಹೋಗೋದು. ಒಂದು ಸ್ವಲ್ಪ ಚಾಟ್ಸ್ ತಿಂದ್ವಿ, ಅಂದರೆ ಫುಲ್ ಮೀಲ್ ಥರ ಏನು ತಿಂದಿಲ್ಲ, ಲೈಟ್ ಚಾಟ್ಸ್ ಥರ ತಿಂದಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀವಿ. ಸೊ ಇನ್ನೇನಿಲ್ಲ, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಮಾತ್ರ, ಎಲ್ಲ ಥರದ್ದು ಫನ್ ಎಂಟರ್ಟೈನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತೋಷಿ ಚೆನ್ನಾಗಿತ್ತಾ? ಏನೇನು ಆಡ್ದೆ? ರಿಮೋಟ್ ಕಾರ್ ಆಡ್ದ, ಬೈಕ್ ಆಡ್ದ, ಆಮೇಲೆ ಇನ್ನೇನು ಆಡ್ದ್ಯೋ? ಕಾರ್. ಹಾಂ, ಎಲ್ಲ ಥರದ್ದು ಆಡ್ದ. ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಬಂದುಬಿಟ್ಟು ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ವೆಯ್ಟ್ ಮಾಡ್ತಾಯಿದ್ದೀನಿ. ನ್ಯೂ ಇಯರ್ ಸೆಲೆಬ್ರೇಷನಿಗೆ ಕೇಕ್ ತರ್ಲಿಕ್ಕೆ ಹೋಗಿದ್ದಾನೆ ವಿನಿ. ನಮ್ಮ ಸೊಸೆ ಮಾತ್ರ ನನ್ನ ಬರ್ತಡೇ ಕೇಕ್ ಅಂತದಾಳೆ. ಏನೇ ಬರ್ತಡೇನಾ ನಿಂದು? ಹೌದಾ, ಬರ್ತಡೇನಾ? ಸೊ ಕೇಕ್ ತಗೊಂಡು ಇವಾಗ ಮನೆಗೆ ಹೋಗೋದು. ಆಲ್ಮೋಸ್ಟ್ ಟೈಮ್ ಬಂದು ಒಂದು 10 o'clock ಹತ್ರ ಆಗಿದೆ. ಈವ್ನಿಂಗ್ ಬಂದ್ವಿ, ಒಂದು 2.5-3 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಆಫ್ಟರ್ ಸೋ ಲಾಂಗ್ ಟೈಮ್ ಈ ಥರ ಎಕ್ಸಿಬಿಷನ್ ಪ್ಲೇ ಮಾಡಿಸಿದ್ದು. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ರಿಮೋಟ್ ಕಾರ್ ಆಡಿದ್ಲು. ನೀನೇನು ಆಡ್ದಮ್ಮ ಲಹನ್ವಿ? ನೀನೇನು ಆಡ್ದೆ? ಬೈಕು, ಆಮೇಲೆ ಕಾರು, ಆಮೇಲೆ ಅವಳು ಒಂದೇ ಕಾರು, ನಾನು 2 ಕಾರು. ಆಮೇಲೆ ಏನ್ಬಿಟ್ಟು ಬೇಕು ಹೇಳ್ದಲ್ಲ. ಸೊ ಅಷ್ಟೇ. ಖುಷಿ ಆಯ್ತಾ? ಖುಷಿ ಆಯ್ತಾ ಇಬ್ರಿಗೂ? ಸೂಪರ್ ಖುಷಿ ಅಂದು. ಸೂಪರ್ ಖುಷಿ, ಫುಲ್ ಖುಷಿ. ಮೊಟ್ಟು ಹ್ಯಾಪಿ, ಫುಲ್ ಹ್ಯಾಪಿ. ನೀ ಹ್ಯಾಪಿನಾ? ಖುಷಿ ಆಯ್ತಾ? ಇವಾಗ ಮನೆಗೆ ಹೋಗೋದಾ? ಬನ್ನಿ ಮನೆಗೆ ಹೋಗೋಣ. ಫ್ರೆಂಡ್ಸ್, ಮನೆಗೆ ಬಂದ್ವಿ ಇವಾಗ. ಆಲ್ಮೋಸ್ಟ್ ಒಂದು 2.5-3 hours ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು. ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಂಜಾಯ್ ಮಾಡ್ಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ಮನೆಗೆ ಬಂದ್ವಿ. ಇವಾಗ ಇನ್ನೇನಿಲ್ಲ, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇದೊಂದು ಸಿಂಪಲ್ ಪುಟಾಣಿ ಬ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.